ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ನ ಮಾಹಿತಿಯನ್ನ ಡಿಸಿಎಂ ಡಿಕೆಶಿ ನೀಡಿಲ್ಲ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದರು. ಇದಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅಫಿಡವಿಟ್ ಬಿಡುಗಡೆ ಮಾಡೋ ಮೂಲಕವಾಗಿ ಡಿಸಿಎಂ ಡಿಕೆಶಿ ಛಲವಾದಿ ನಾರಾಯಣಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಮಿಸ್ಟರ್ ನಾರಾಯಣಸ್ವಾಮಿ, ಇಲ್ಲಿದೆ ನೋಡಿ, ಲೋಕಾಯುಕ್ತಕ್ಕೆ ನಾನು ಸಲ್ಲಿಸಿರುವ ಅಫಿಡವಿಟ್. ನನಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಮಗೆ ಇಷ್ಟವಾದ ವಾಚ್ ಕಟ್ಟಿಕೊಳ್ಳುವ ಯೋಗ್ಯತೆ ಇಲ್ವಾ? ಹಕ್ಕು ಇಲ್ಲವೇ? ಅವಿವೇಕಿಯಂತೆ ಆಡಬೇಡಿ, ಬೇಕಿದ್ರೆ ಲೋಕಾಯುಕ್ತ ಕಚೇರಿಗೆ ಹೋಗಿ ನನ್ನ ಅಫಿಡವಿಟ್ ಚೆಕ್ ಮಾಡಿಕೊಳ್ಳಿ ಅಂತ ಎಕ್ಸ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ಪೋಸ್ಟ್ಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಡಿಕೆಶಿ ಅವರು ದಾಖಲೆ ಬಿಡುಗಡೆ ಮಾಡಿರೋದು ಸಂತೋಷ. ಅವರೇ ಹೇಳಿದ್ರು, ನಾನೇ ಈ ವಾಚ್ ಖರೀದಿಸಿದ್ದು, ಬೇಕಿದ್ರೆ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಪರಿಶೀಲಿಸಿ ಅಂದ್ರು. ನಾವು ಅಫಿಡವಿಟ್ನಲ್ಲಿ ಪರಿಶೀಲನೆ ಮಾಡಿದ್ದೆವು. ಈಗಲೂ ಕೂಡ ಅವರ ಅಫಿಡವಿಟ್ನಲ್ಲಿ ರೋಲೆಕ್ಸ್ ವಾಚ್, ಹ್ಯೂಬ್ಲೆಟ್ ವಾಚ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ 2018, 2023ರ ಅಫಿಡವಿಟ್ಗಳಲ್ಲಿ ಕಾರ್ಟಿಯರ್ ವಾಚ್ ಬಗ್ಗೆ ಮಾಹಿತಿ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನೀವು ಕೈಯಲ್ಲಿ ತೋರಿಸಿದ್ದು ಕಾರ್ಟಿಯರ್ ವಾಚ್ 7 ವರ್ಷದ ಹಿಂದೆ ತಗೊಂಡಿದ್ದೀನಿ ಅಂದ್ಮೇಲೆ ಯಾಕಾಗಿಲ್ಲ? ನಾನು ಅಷ್ಟೇ ನನ್ನ ಪ್ರಶ್ನೆ. ನೀವು 100 ವಾಚ್ ಕಟ್ಟಿದ್ರು ನಾನು ಕೇಳುವ ಅಧಿಕಾರ ನನಗಿಲ್ಲ. ಅದು ನಿಮ್ಮ ಹಕ್ಕು. ಅವನ ಮನೆಯಲ್ಲೇ ಕತ್ಕೊಂಡ್ಬಂದೆ. ನಾನು ನೀವು ಕಟ್ಕೊಳ್ತೀನಿ ಅಂತಲೂ ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರೋ ಗಿಫ್ಟ್ ಕೊಟ್ಟ ಒಂದು ಹೆಬ್ಲಾಟ್ ವಾಚು ಕಾಂಟ್ರವರ್ಸಿ ಆಗಿ ಕೊನೆಯಲ್ಲಿ ಅದನ್ನ ಇವತ್ತು ಸರೆಂಡರ್ ಮಾಡಿ ವಿಧಾನಸೌಧದಲ್ಲಿ ಈಗ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಇದನ್ನ ಈ ಲೆಟರ್ ಮಾನ್ಯ ಶಿವಕುಮಾರ್ ಅವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಏನ್ ಮಾಡಿದ್ದಾರೆ, ಇದು 28/10/25ಕ್ಕೆ ಕಳಿಸಿರೋ ಲೆಟರ್. ರೋಲೆಕ್ಸ್ ವಾಚ್ ಇದೆ ಇದರಲ್ಲಿ, ಇವತ್ತು ಕೊಟ್ಟಿರ್ತಕ್ಕಂಥದ್ರಲ್ಲಿ ರೋಲೆಕ್ಸ್ ವಾಚ್. ಆಮೇಲೆ ಕಾರ್ಟಿಯರ್ ವಾಚ್ ಅಂತಿದೆ ಎರಡನೇದು. ಮೂರನೇದು ಕಾರ್ಟಿಯರ್ ವಾಚ್ ಮಾಡೆಲ್ ನಂಬರ್ ಕೂಡ ಹಾಕಿದ್ದೀರಿ. ಒಂದು 9 ಲಕ್ಷ ರೋಲೆಕ್ಸ್ ವಾಚ್, ಕಾರ್ಟಿಯರ್ ವಾಚ್ 23,90,000, ಇನ್ನೊಂದು ಕಾರ್ಟಿಯರ್ ವಾಚ್ 12,06,000. 3 ವಾಚ್. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಆಗ್ರಹಿಸಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಕೋಲಾರದ ಅಧಿದೇವತೆ ಕೋಲಾರಮ್ಮ ದೇಗುಲದಲ್ಲಿ ನಾರಾಯಣಸ್ವಾಮಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 101 ತೆಂಗಿನಕಾಯಿ ಈಡುಗಾಯಿ ಒಡೆದ ಅಭಿಮಾನಿಗಳು ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ನಾರಾಯಣಸ್ವಾಮಿ ಪರ ಘೋಷಣೆ ಕೂಗಿದ್ರು. ಇನ್ನು ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯದಲ್ಲಿ ದಲಿತ ಸಿಎಂ ಆಗಲಿ ಅನ್ನೋದು ನನ್ನ ಒತ್ತಾಯ. ದೇಶದಲ್ಲಿ ದಲಿತ ಬಲಗೈ ಸಮಾಜದ ಜನರು ಅತಿ ಹೆಚ್ಚು ಇರುವುದು ಕೋಲಾರ ಜಿಲ್ಲೆಯಲ್ಲಿ. ನಾನು ಬಲಗೈ ಸಮುದಾಯದವನಾಗಿದ್ದು ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಸಚಿವ ಸ್ಥಾನ ಸಿಗೋ ವಿಶ್ವಾಸ ಇದೆ ಅಂದ್ರು. ನಮ್ಮಗಳ ಕೋರಿಕೆ ಇಷ್ಟೇ. ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಮಂತ್ರಿ ಪದವಿ ಸಿಗಲಿಲ್ಲ. ಸ್ಥಳೀಯರಿಗೆ ಅವಕಾಶ ಸಿಗದಿರೋದ್ರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ನಮ್ಮನ್ನು ಇನ್ನೂ ಕಾಡ್ತಾ ಇದೆ. ಭಾರತ ದೇಶದಲ್ಲಿಯೇ ಬಲಗೈ ಸಮುದಾಯ 2ನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಜಿಯವರು ಅವರೆಲ್ಲರೂ ಕೂಡ ಹಿಂದೆ ಕೂಡ 2ನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ರು. ಸಿಎಂ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಅಶ್ಲೀಲ ಸನ್ನೆ ಮಾಡಿದ್ದ ಶಾರುಖ್ ಪುತ್ರ ಆರ್ಯನ್ ಖಾನ್ ವಿರುದ್ಧ ಲಿಖಿತ ದೂರು ದಾಖಲಾಗಿದೆ. ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ಗೆ ವಕೀಲ ಹುಸೇನ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಆರ್ಯನ್ ಖಾನ್ ದುರ್ವರ್ತನೆ ತೋರಿದ್ದು ಮಹಿಳೆಯರ ಘನತೆಗೆ ಧಕ್ಕೆ ತಂದಿದ್ದಾರೆ. ಆರ್ಯನ್ ಖಾನ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮಹಿಳಾ ಆಯೋಗಕ್ಕೂ ಹುಸೇನ್ ದೂರು ಸಲ್ಲಿಸಿದ್ದಾರೆ. ಇನ್ನು ಶಾರುಖ್ ಖಾನ್ ಮಗನ ದುರ್ವರ್ತನೆ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಆಗ್ಲೇ ಅದಕ್ಕೆ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಯಾರು ನಮ್ಮ ಕಮಿಷನರೇಟ್ ಇಂದ. ಅದಾಗೇನ್ ಮಾಹಿತಿ ಬರುತ್ತೆ ನೋಡಿ ಆಮೇಲೆ ಕ್ರಮ ತಗೊಳ್ತೀವಿ. ಅದೆಲ್ಲ ಅದನ್ನೇನೆ ಈಗ ಇನ್ವೆಸ್ಟಿಗೇಟ್ ಮಾಡಿ ಅವರು ಯಾವಾಗ ಬಂದ್ರು, ಏನು ಯಾವ ರೀತಿ ಅವರೆಲ್ಲ ತರ ಮಾಡಿದ್ರು ಮತ್ತು ಆಮೇಲೆ
ಯಾರ ಜೊತೆಯಲ್ಲಿ ಇದ್ರು ಎಲ್ಲಾನು ಈಗ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ತಾರೆ. ಅಲ್ಲ, ಯಾರಾದ್ರೂ ಇರ್ಲಿ ಬಿಡಿ, ಯಾರು ಇದ್ರೇನಂತೆ. ಅಸಭ್ಯ ಸನ್ನೆ ವಿಚಾರವಾಗಿ ಈವರೆಗೆ 3 ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಸಾತ್ವಿಕ್ ಎಂಬ ಯುವಕನ ಹೇಳಿಕೆಯನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ. ಆದರೆ ಸ್ಪಷ್ಟವಾದ ಮಾಹಿತಿ ನೀಡದ ಹಿನ್ನೆಲೆ ಪಬ್ನ ಸಿಸಿಟಿವಿ ಡಿವಿಆರ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 173 ಅಡಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡಲಾಗ್ತಾ ಇದ್ದು, ಪಬ್ನಲ್ಲಿ ಪಾರ್ಟಿ ನಡೆದ ದಿನ ಯಾವುದು, ಆ ಪಾರ್ಟಿಗೆ ಯಾರ್ಯಾರು ಬಂದಿದ್ರು, ಎಷ್ಟು ಜನ ಸೇರಿದ್ರು ಎನ್ನುವಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಡಿಸಿ ಕಾರು ಹಾಗೂ ಕಚೇರಿ ವಸ್ತುಗಳ ಸೀಸ್ಗೆ ಕೋರ್ಟ್ ಮುಂದಾಗಿದೆ. ಶಿವಮೊಗ್ಗದಲ್ಲಿ ಭೂ ಸ್ವಾಧೀನ ಪ್ರಕರಣದಲ್ಲಿ ಪರಿಹಾರ ನೀಡದ ವಿಳಂಬ ಹಿನ್ನೆಲೆಯಲ್ಲಿ ಕೋರ್ಟ್ ಈ ಕ್ರಮಕ್ಕೆ ಮುಂದಾಗಿದೆ. ಹರಮಘಟ್ಟದ ರೈತ ನಂದ್ಯಪ್ಪಗೆ ಭೂ ಪರಿಹಾರ ನೀಡೋಕೆ ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಕೋರ್ಟ್ ಕ್ರಮ ತೆಗೆದುಕೊಂಡಿದೆ. 4,000 ರಿಂದ 5,000 ಪ್ರಕರಣಗಳು ಲ್ಯಾಂಡ್ ಅಕ್ವಿಷನ್ ನಡೀತಾರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನೂ ನಾನು ಹೇಳ್ತಾ ಇರೋದು. ಅಂಥ ಪ್ರಕರಣಗಳಲ್ಲಿ ಅವರು ಕೋರ್ಟಿಗೆ ಹೋಗಿ ಎನೌನ್ಸ್ಮೆಂಟ್ ತರ್ತಾರೆ ಅಥವಾ ಅಕ್ವಿಷನ್ ಪ್ರೊಸೀಜರ್ ಅವರಿಗೆ ಸಮರ್ಪಕವಾಗಿ ಆಗಿಲ್ಲ ಅಂತಲೂ ಆರ್ಡರ್ಸ್ ತರ್ತಾರೆ. ಸುಮಾರು 1,000 ಮೇಲೆ ಕೇಸ್ ಆ ಥರದ್ದಿದೆ. ಈ ಏನು ಕೇಸ್ ಇದೆ ಪರ್ಟಿಕ್ಯುಲರ್ ಕೇಸು ಐ ಗೋ ಥ್ರೂ ಇಟ್. ಅವ್ರದ್ದೇನಿದೆ ಅವರಿಗೆ ಪರಿಹಾರ ಕೊಡೋದಕ್ಕೆ ಈಗಲೇ ಅದನ್ನು ಅಟೆಂಡ್ ಮಾಡ್ತೀವಿ. ಅದೇನಿದೆ ಅವರಿಗೆ ಸಹಾಯ ಮಾಡ್ತೀವಿ. ಬೀದರ್ನಲ್ಲಿ ಕಳೆದ ಹಲವು ದಿನಗಳಿಂದ ರೈತರು ಬೀದಿಗಿಳಿದಿದ್ದಾರೆ. ಕಬ್ಬು ಬೆಳೆ ಸಂಶೋಧನಾ ಕೇಂದ್ರ ಆರಂಭಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಪಾಳು ಬಿದ್ದಿರುವ ಕೃಷಿ ಸಂಶೋಧನಾ ಕೇಂದ್ರವನ್ನ ಕಬ್ಬು ಬೆಳೆ ಸಂಶೋಧನಾ ಕೇಂದ್ರವಾಗಿ ಮಾಡುವಂತೆ ಒತ್ತಾಯಿಸಲಾಗ್ತಿದೆ. ರೈತರಿಗೆ ಒಂದು ಅಲ್ಲ ಏನಂದ್ರ ಕೇಂದ್ರ ಬೇಕೇ ಬೇಕು. ಉತ್ತರ ಕನ್ನಡದಲ್ಲಿ ಅಕ್ರಮ ಜಾನುವಾರು ಸಾಗಿಸ್ತಾ ಇದ್ದ 4 ಬಂಧಿಸಲಾಗಿದೆ. ಅಪ್ಪಲ್ ಅಲಿ, ಶಂಭುಲಿಂಗಯ್ಯ ಹಿರೇಮಠ್, ಸಂತೋಷ್ ಬೋರಾತ್, ದೇವರಾಜ್ ಬಂಧಿತರಾಗಿದ್ದಾರೆ. ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಬಳಿ ಪೊಲೀಸರು ವಾಹನ ಸಮೇತವಾಗಿ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಭಟ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದ ಜಿಡಿಪಿಗೆ ಮತ್ತಷ್ಟು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆರ್ಬಿಐ ರೆಪೋ ದರ ಕಡಿತಗೊಳಿಸಿದೆ. 0.25 ಬೇಸಿಸ್ ಪಾಯಿಂಟ್ ಕಡಿತಗೊಳಿಸಿದ್ದು, ರೆಪೋ ಬಡ್ಡಿ ದರ ,5.50 ಇಂದ ,5.25ಕ್ಕೆ ಇಳಿಕೆಯಾಗಿದೆ. ದೆಹಲಿಯ ಕಾರು ಬ್ಲಾಸ್ಟ್ ಪ್ರಕರಣದ ಆರೋಪಿ ಶೋಯಬ್ನ ಎನ್ಐಎ ಕಸ್ಟಡಿಯನ್ನ 10 ದಿನಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಇವತ್ತು ಆರೋಪಿ ಶೋಯಬ್ನನ್ನ ಎನ್ಐಎ ಅಧಿಕಾರಿಗಳು ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತೀವ್ರಗತಿಯಲ್ಲಿ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ತನಿಖಾ ಸಂಸ್ಥೆಯು ತನಿಖೆಗೆ ಸಹಕಾರ ನೀಡಿದೆ. ಇವತ್ತು ಶ್ರೀನಗರದಲ್ಲಿ ಎಸ್ಐಎ ದಾಳಿ ಮಾಡಿ ಶೋಧ ನಡೆಸಿದೆ. ಇದೇ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಎಸಿ ತಂತ್ರಜ್ಞ ಬಟಮಾಲು ಮನೆ ಮೇಲೂ ಕೂಡ ದಾಳಿಯಾಗಿದ್ದು ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ವಿದೇಶದ ಸುದ್ದಿ ನೋಡೋಣ. ಭಾರತದ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನದ ಮಿಲಿಟರಿ ನಾಯಕತ್ವದಲ್ಲಿ ಪ್ರಮುಖ ಬದಲಾವಣೆ ಮಾಡಲಾಗಿದೆ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರನ್ನ ದೇಶದ ಮೊದಲ ರಕ್ಷಣಾ ಪಡೆಗಳ ಮುಖ್ಯಸ್ಥ ಆಗಿ ನೇಮಕ ಮಾಡಲು ಶಹಬಾಜ್ ಶರೀಫ್ ಸರ್ಕಾರ ಅನುಮೋದನೆ ನೀಡಿದೆ.